ನವೆಂಬರ್ ಕ್ರಾಂತಿ ಅಂತ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದೆ. ಅದೇನ್ ನವೆಂಬರ್ ಭ್ರಾಂತಿನೋ ನಾವು ನವೆಂಬರ್ ಅಲ್ಲಿ ರಾಜ್ಯೋತ್ಸವ ಮಾಡಿದೀವಪ್ಪ, ನಮ್ಗೇನು ಬೇರೆ ಗೊತ್ತಿಲ್ಲ. ಅದು ಅವರ ಆಂತರಿಕವಾದಂತ ವಿಚಾರ, ಅದ್ರ ಬಗ್ಗೆ ನಾವು ಬಹಳ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ ಆಡಳಿತ ಯಂತ್ರ ಕುಸಿದಿರೋದು ನಿಜಾನೇ. ಇವತ್ತು 2 ತಿಂಗಳು 3 ತಿಂಗಳಾದ್ರೂ ಕೂಡ ಸಂಬಳ ಕೊಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಯಾವ ಅಧಿಕಾರಿಗಳು ಕೂಡ ಮಂತ್ರಿಗಳ ಮಾತೇ ಕೇಳ್ತಾ ಇಲ್ಲ. ಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ ನಮ್ಮ ಮಾತು ಅಧಿಕಾರಿಗಳು ಕೇಳಲ್ಲ ಅಂತೇಳಿ. ಇನ್ನು ಆಡಳಿತ ಪಕ್ಷದ ಮಂತ್ರಿಗಳ ಮಾತೇ ಕೇಳಿಲ್ಲ ಅಂದ್ರೆ ನಮ್ಮ ಮಾತು ಯಾರು ಕೇಳ್ತಾರೆ? ಸರ್, ಯಲಹಂಕ ಕ್ಷೇತ್ರ ಬಿಜೆಪಿಯಲ್ಲಿ ಭದ್ರಕೋಟೆ, ಜೊತೆಗೆ ಭಾರತ ದೇಶದಲ್ಲೇ ನಂಬರ್ 1 ಮೆಂಬರ್ಶಿಪ್ ಡ್ರೈವರ್ ನಂಬರ್ 1 ಅಲ್ಲಿದ್ದೀರಿ. MP ಎಲೆಕ್ಷನ್ಗಳಲ್ಲಿ ಅತಿ ಹೆಚ್ಚು ಲೀಡ್ ಕೊಟ್ಟಿದ್ದೀರಿ. ಜೊತೆಗೆ 4 ಬಾರಿ ಸತತವಾಗಿ ಗೆದ್ಕೊಂಡು ಬಂದಿದ್ದೀರಿ. ಎಲ್ಲಾ ಪಂಚಾಯತಿಗಳು ಬಿಜೆಪಿ ಮಯ ಆಗಿದೆ. ಇಷ್ಟೆಲ್ಲ ಇದ್ರೂ ಕೂಡ GBA ಅಲ್ಲಿ ಆಯ್ಕೆ ಸಮಿತಿಯಲ್ಲಿ ತಮ್ಮ ಕೈ ಬಿಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಗತ್ಯ ಇಲ್ವಾ ಅಂತಕ್ಕಂಥದ್ದು? ಅಗತ್ಯ ಆತರ ಏನಿಲ್ಲ. ಯಾಕಂದ್ರೆ ಬಹಳಷ್ಟು ಜನ MLA ಕೂಡ ಹೆಸರು ಸೇರಿಸಬೇಕು ಅಂತ ನಾನು ಹೇಳಿರ್ತಕ್ಕಂಥದ್ದು. ನಮ್ಗೇನು ಅಗತ್ಯ ಇಲ್ಲ ಅಂತ ಏನು ಆತರ ಇಲ್ಲ. ಅದು ಮರುಪರಿಶೀಲನೆ ಮಾಡ್ಬೋದು. ಇವತ್ತು ಪ್ರಮುಖವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಅದ್ರ ಬಿಟ್ಟು ಬೇರೆ ಏನು ಇವತ್ತು ನಾನು ಮಾತಾಡಕ್ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ, ಈ ವಿಚಾರದ ಬಗ್ಗೆ, GBA ಬಗ್ಗೆ, ಯಾಕಂದ್ರೆ GBA 5 GBAಗಳನ್ನ ಗೆಲ್ಲೇಬೇಕು. ಯಾಕಂದ್ರೆ ಬೆಂಗಳೂರು ಭಾರತೀಯ ಜನತಾ ಪಾರ್ಟಿಗೆ ಬಹಳ ಭದ್ರವಾದಂತ ಕೋಟೆ. 5 MP ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು. ಇವತ್ತು ಇಂಥ ಕಾಂಗ್ರೆಸ್ ಗಾಳಿಯಲ್ಲೂ ಕೂಡ 16 ಜನ ಶಾಸಕರನ್ನ ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು. ಹಿಂದೆ BBMPಯಲ್ಲೂ ಕೂಡ 100 ಸೀಟುಗಳನ್ನ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಸೊ ಇಂಥ ಇದನ್ನ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಕೆಲವು ಮಾತುಗಳನ್ನ ಮಾತಾಡಿದ್ರೆ ಹೊರತು ನನಗೇನು ಅಸಮಾಧಾನ ಇಲ್ಲ. ನಮಗೇನು ಎಣ ಹೊರಣಿಗೆ ಹಿಂದೆ ಏನು ಮುಂದೆ ನಮ್ಗೆ ಕೊಟ್ಟರು ಹೊರ್ಕೊಂಡು ಹೋಗ್ತೀವಿ. ಕ್ಷೇತ್ರವನ್ನೆಲ್ಲ ಪಕ್ಕದ ಕ್ಷೇತ್ರನ ಗೆಲ್ಸೋದಕ್ಕೂ ನಾನು ಮಾಡ್ತೀನಿ. ಉಳಿಕೆ ವಿಚಾರಗಳು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು.